ಹಾಯ್ ಫ್ರೆಂಡ್ಸ್, ನಾನು ಜಸ್ಟ್ 256 ರುಪೀಸ್ಗೆ ನಾನು ಸೂಪರ್ ಆಗಿರುವಂಥ ಮೊಬೈಲ್ ಹೋಲ್ಡರ್ನ ತೊಗೊಂಡಿದ್ದೀನಿ ಫಸ್ಟ್ ಸ್ಕೂಟಿಗೆ. ಸೊ ಅದ್ರ ಬಗ್ಗೆ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇದೆ ಮತ್ತು ಡಿಸ್ಅಡ್ವಾಂಟೇಜ್ ಇದೆ, ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಯಾರು ಬೇಕಾದರೂ ಈಸಿಯಾಗಿ ನೀವು ನಿಮ್ಮ ಸ್ಕೂಟಿಗೆ ಅಥವಾ ಬೈಕಿಗೆ ಫಿಕ್ಸ್ ಮಾಡ್ಕೊಬೋದು. ಸೊ ಈಸಿ ಟು ಫಿಕ್ಸ್ ಅಂತಲೇ ನಾನು ಈ ಒಂದು ಮೊಬೈಲ್ನ ಈ ಮೊಬೈಲ್ ಹೋಲ್ಡರ್ನ ತೊಗೊಂಡಿರೋದು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಇದ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಸೊ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಎಸ್, ನಾನಿವತ್ತು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಪ್ರಾಡಕ್ಟ್ ಏನು, ಅದೇನಕ್ಕೆ ಯೂಸ್ ಆಗುತ್ತೆ, ಸೊ ಅದರಲ್ಲಿ ಏನೆಲ್ಲ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮಗೆ ಕೊನೆ ಅಂದರೆ ವಿಡಿಯೋ ಮುಗಿಯೋದ್ರೊಳಗೆ ಸೊ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಪ್ರಾಡಕ್ಟ್ ಅಂತ ಕೇಳಿದ್ರೆ ತೋರಿಸ್ತೀನಿ ನೋಡಿ. ಸೊ ಇವಾಗ ನಿಮ್ಮ ಎದುರುಗಡೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಹೇಗಿದೆ, ಯಾವ ರೀತಿ ಇದೆ, ಸೊ ಏನೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡೋಣ. ಸೊ ಅಫ್ಕೋರ್ಸ್ ಸೊ ನೋಡಿ, ಫ್ಲಿಪ್ಕಾರ್ಟಿಂದ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಏನಂತ ತೋರಿಸ್ತೀನಿ, ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಓಪನ್ ಆಗಿದೆ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದೆ ಅನ್ಬಾಕ್ಸಿಂಗ್. ಇದೇನಪ್ಪ ಒಂಥರ ಪೌಚ್ ಥರ ಇದೆಯಲ್ಲ ಅಂತ ಯೋಚನೆ ಮಾಡ್ತೀರಾ? ಎಸ್, ಇದು ಪೌಚೇ ಒಂಥರ. ಸೊ ಇದು ನಿಮ್ಮ ಸ್ಕೂಟಿನಲ್ಲಿ ಅಥವಾ ಟೂ ವೀಲರ್ಸ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಯಾರೆಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಒಳಗಡೆ ಯಾರೆಲ್ಲ ಡೈಲಿ ಓಡಾಡ್ತೀರಾ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದೆ ಅಂತಲೇ ಅನಿಸುತ್ತೆ. ಸೊ ಇವಾಗ ಏನಪ್ಪ ಅಂದರೆ ಸ್ಕೂಟಿನಲ್ಲಿ ಅಥವಾ ಟೂ ವೀಲರ್ಸ್ಗಳಲ್ಲಿ ನಾವು ಮೊಬೈಲ್ ಹ್ಯಾಂಡ್ಲ್ಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಮೊಬೈಲ್ನ ಸೊ ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾವು ಎಲ್ಲಾದರೂ ಹೋಗಬೇಕಾದ್ರೆ ಸೊ ನಾವು ಮೊಬೈಲ್ ಹ್ಯಾಂಡ್ಲ್ಗಳನ್ನು ಫಿಕ್ಸ್ ಮಾಡಿಕೊಂಡು ಆ ಮೊಬೈಲ್ನ ಫಿಕ್ಸ್ ಮಾಡ್ಕೊಂಡು ನಾವು ಸೊ ಗಾಡಿನ ಓಡಿಸ್ತೀವಲ್ಲ, ಡ್ರೈವ್ ಮಾಡ್ತೀವಿ. ಸೊ ಇದೇನಪ್ಪ ಅಂದರೆ ಇದಕ್ಕೆ ಮೊಬೈಲ್ ಹ್ಯಾಂಡ್ ಥರ ನಾವು ಅಂದರೆ ವರ್ಕ್ಶಾಪಿಗೆ ಹೋಗಿ ಅದು ಸ್ಪ್ಯಾನನ್ನು ಫಿಟ್ ಮಾಡಿಸ್ಬೇಕಾಗುತ್ತೆ. ಸೊ ಅಂದರೆ ಈ ಒಂದು ಪ್ರಾಡಕ್ಟ್ ಬಂದು ಯಾರೆಲ್ಲ ಡೈಲಿ ಯೂಸ್ ಮಾಡ್ತಾರಲ್ಲ, ಅಂದರೆ ಈಗ ಓಲಾ, ಊಬರು, ಕ್ಯಾಬ್ ಡ್ರೈವರ್ಗಳು ಮತ್ತು ಈ ಝೊಮ್ಯಾಟೊ ಎಲ್ಲ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೆ ಈ ಒಂದು ಪ್ರಾಡಕ್ಟ್ ಯೂಸ್ ಆಗೋಲ್ಲ. ಫಸ್ಟ್ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಈ ಪ್ರಾಡಕ್ಟ್ ಯೂಸ್ ಆಗೋಲ್ಲ. ಸೊ ಯಾರೆಲ್ಲ ಸೊ ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಒನ್ಸು ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗೋ ಪ್ಲ್ಯಾನಲ್ಲಿ ಇದ್ದರೆ, ಅಥವಾ ಯಾವಾಗಲೂ ಅದು ಅಪರೂಪಕ್ಕೆ ಒಂದ್ಸತಿ ನೀವು ಗಾಡಿನ ಹೊರಗಡೆ ತೆಗೆದು ಎಲ್ಲಾದರೂ ಹೋಗ್ತೀರಿ ಅನ್ನೋರಿಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದನ್ನು ನಾವು ಸ್ಕೂಟಿಗೆ ಅಥವಾ ಅದು ಬೈಕಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಪ್ರತಿ ಸತಿನೂ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಆಯಿತಾ. ಸೊ ಈ ಕ್ಲಿಪ್ನ ನೀವೇನು ಮಾಡೋಕ್ಕಾಗುತ್ತೆ, ಸೊ ಈ ಥರ ಹಾಕಬೇಕಾಗುತ್ತೆ. ಸೊ ಇದು ಹೆಂಗೆ ಹಾಕೋದು ಅಂತ ನಿಮ್ಗೆ ಹಾಕಿರೋ ಒಂದು ವಿಡಿಯೋನ ನಿಮಗೆ ಕೊಡ್ತಾ ಹೋಗ್ತೀನಿ ಕೊನೆಯಲ್ಲಿ. ಸೊ ನೋಡಿ ಆಯಿತಾ. ಸೊ ಇದನ್ನು ನೀವೇನಪ್ಪ ಅಂದರೆ ಫಿಕ್ಸ್ ಮಾಡಬೇಕು. ಬಟ್ ಡೈಲಿ ಹಾಕೋದು ತೆಗೆಯೋದಕ್ಕೆ ತುಂಬಾ ಬೋರ್ ಆಗುತ್ತೆ. ಸೊ ಅಫ್ಕೋರ್ಸ್ ಯಾರೆಲ್ಲ ಡೈಲಿ ಯೂಸೇಜ್ ಮೊಬೈಲ್ನ ಯೂಸ್ ಮಾಡ್ತೀರಾ ಅವರಿಗೆ ದಯವಿಟ್ಟು ಈ ಒಂದು ಪ್ರಾಡಕ್ಟ್ನ ತಗೋಬಿಡಿ. ಸೊ ನೀವು ಮೊಬೈಲ್ ಹ್ಯಾಂಡರ್ನೇ ಹಾಕ್ಸಿ ಆಯಿತಾ. ಸೊ ಯಾರೆಲ್ಲ ವೀಕ್ಲಿ ಒನ್ಸು, ಮಂತ್ಲಿ ಒನ್ಸು ಅಥವಾ ಅಪ್ರೂವ್ಗೆ ನಾನು ಟ್ರಿಪ್ಗೆ ಹೋಗೋಕ್ಕೆ ಮಾತ್ರ ನಾನು ಮೊಬೈಲ್ನ ತೆಗಿತೀನಿ, ಸೊ ಅದು ಗೂಗಲ್ ಹಾಕೊಂಡು ಓಡಿಸ್ತೀನಿ ಗಾಡಿ ಅನ್ನೋರಿಗೆ ಮಾತ್ರ ಈ ಒಂದು ಪ್ರಾಡಕ್ಟು ಯೂಸೇಜ್ ಆಗುತ್ತೆ. ಸೊ ನಾನು ಡೈಲಿ ಗಾಡಿಗೆ ಗೂಗಲ್ ಮ್ಯಾಪ್ ಹಾಕೊಂಡು ಓಡಿಸೋದಿಲ್ಲ. ಸೊ ನಾನು ಯಾವಾಗಲೂ ಅಪ್ರೂವ್ಗೆ ಒಂದ್ಸತಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ಅಷ್ಟೇ ನಾನು ಮ್ಯಾಪ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಇದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಸಪೋಸ್ ಒಂದೊಂದ್ಸತಿ ನನ್ನ ಬೈಕ್ ಇರುತ್ತೆ, ಒಂದೊಂದ್ಸತಿ ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಪೇರೆಂಟ್ಸು ಇನ್ಯಾರ್ದು ಬೈಕ್ನ ನಾವು ತೊಗೊಂಡು ಹೋಗ್ಬೇಕಾದ್ರೆ ಸೊ ಏನಪ್ಪ ಅಂದರೆ ನಾವು ಯಾವ ಬೈಕ್ ತೊಗೊಂಡು ಹೋಗ್ತೀವಿ ಆ ಬೈಕಿಗೆ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಕೊಬೋದು, ಆರಾಮಾಗಿ ಯೂಸ್ ಮಾಡ್ಕೊಬೋದು ಆಯಿತಾ. ಸೊ ಇದು ಬರೀ ನಮ್ಮ ಒಂದು ಕಡೆ ಫಿಕ್ಸ್ ಮಾಡಿದ್ರೆ, ಪರ್ಮನೆಂಟಾಗಿ ಫಿಕ್ಸ್ ಮಾಡಿದ್ರೆ ಏನಪ್ಪ ಅಂದರೆ ಅದು ಆ ಗಾಡಿ ತೊಗೊಂಡೋದ್ರೆ ಮಾತ್ರ ಯೂಸ್ ಮಾಡುತ್ತೆ. ಮತ್ತು ಒಂದು ಕಡೆ ಫಿಕ್ಸ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಏನಿರುತ್ತಪ್ಪ ಅಂತಂದರೆ, ಈಗ ಸಪೋಸ್ ನಾನು ಎಲ್ಲಾದರೂ ಹೊರಗಡೆ ಗಾಡಿ ನಿಲ್ಸಿರ್ತೀನಿ, ಯಾರೋ ಒಂದು ಆಟಾಡ್ಬೇಕಾದ್ರೂ ಅಥವಾ ಮಕ್ಕಳು ಏನೋ ಬೀಳಿಸಿ ಅಥವಾ ಸ್ಕೂಟಿನ ಬಿದ್ದಾಗ ಅದು ಮುರ್ಕೊಂಡೋಗುತ್ತೆ ಆಯಿತಾ. ಮುರ್ಕೊಂಡೋಗೋಂಥ ಚಾನ್ಸಸ್ಗಳಿರುತ್ತೆ. ಸೊ ಫಿಸಿಕಲ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಒಂಥರ ಡಿಸ್ಅಡ್ವಾಂಟೇಜ್. ಬಟ್ ಏನಪ್ಪ ಅಂದರೆ, ಸೊ ಇದ್ರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನಮಗೆ ಯಾವ ಬೇಕಾಗ ಮಾತ್ರ ಯೂಸ್ ಮಾಡ್ತೀವಿ, ಫುಲ್ ಸೇಫ್ಟಿ ಆಗಿರುತ್ತೆ. ಮತ್ತು ಇದು ರೈನ್ ಪ್ರೊಡಕ್ಷನ್ ಕೂಡ ಇದೆ. ಸೊ ನೋಡಿ ಇಲ್ಲಿ ಕವರ್ ಇದೆಯಲ್ಲ, ಸೊ ಇದು ಫುಲ್ಲು ಟಚ್ ಸ್ಕ್ರೀನ್ನಲ್ಲೂ ವರ್ಕ್ ಆಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆರಾಮಾಗಿ ನೀವು ಟಚ್ ಸ್ಕ್ರೀನ್ ಥರನೂ ಯೂಸ್ ಮಾಡ್ಬೋದು. ಇದು ರೈನಿಂದ ಪ್ರೊಡಕ್ಟೆಡ್ ಆಯಿತಾ. ಸೊ ಇದು ಹ್ಯಾಂಡ್ಲರ್ನ ನಾವು ಸ್ಕೂಟಿಗೆ ಅಥವಾ ಬೈಕಿಗೆ ಹಾಕ್ಸಿದ್ರೆ ಏನಾಗುತ್ತೆ, ಸೊ ಅಲ್ಲಿ ಮಳೆ ಬಂದರೆ ಸೊ ಪ್ರಾಬ್ಲಮ್ ಆಗುತ್ತೆ ಆಯಿತಾ. ಸೊ ಅದು ನೀರು ಮೊಬೈಲಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ನೀವು ಅದಕ್ಕೆ ಸಪ್ರೇಟಾಗಿ ಮತ್ತಿನ್ನೊಂದು ಪೌಚ್ನ ಅಥವಾ ವಾಟರ್ ಪ್ರೂಫ್ ಇರೋ ಥರ ಏನಾದರೂ ಪೌಚ್ ತೊಗೊಂಡು ಅದಕ್ಕೆ ನೀವು ಫಿಕ್ಸ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ಅದು ಮತ್ತೆ ಡಬಲ್ ಖರ್ಚಾಗುತ್ತೆ ಆಯಿತಾ. ನೀವು ಮೊಬೈಲ್ ಹ್ಯಾಂಡ್ಲರು ಹಾಕ್ಸ್ಬೇಕು, ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಪೌಚು ಕೂಡ ತೊಗೊಬೇಕಾಗುತ್ತೆ. ಅಂದರೆ ನೀರಿನ ಪ್ರೊಡಕ್ಷನ್, ಮಳೆ ನೀರಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಪೌಚ್ ಕೂಡ ತೊಗೊಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಡಬಲ್ ಖರ್ಚಾಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೊ ಎರಡಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲಿಗೆ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಸೊ ಐ ಥಿಂಕ್ ಎರಡಕ್ಕೂ ಯೂಸ್ ಆಗುತ್ತೆ ಆಯಿತಾ. ಸೊ ಈ ಮೊಬೈಲ್ ಪೌಚರ್ ತೊಗೋಬೇಕಿತ್ತು, ತೊಗೊಂಡೆ. ಇದು ವಾಟರ್ ರೆಸಿಸ್ಟೆಂಟ್ ಅಂತ ಇದೆ. ಮತ್ತು ಇದ್ರಲ್ಲಿ ಏನಪ್ಪ ಅಂದರೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ನಾನು ಈ ಒಂದು ಪ್ರಾಡಕ್ಟ್ನ ತೊಗೊಳೋದಕ್ಕೆ ನನಗೆ ಇಂಪ್ರೆಸ್ ಮಾಡಿದ್ದೇನಪ್ಪ ಅಂದರೆ, ಇದರಲ್ಲಿ ನೀವು ಪವರ್ ಬ್ಯಾಂಕ್ ಕೂಡ ಇಟ್ಕೊಬೋದು ಮತ್ತು ನಿಮ್ಮ ಮೊಬೈಲ್ನ ಕೂಡ ಚಾರ್ಜ್ ಮಾಡ್ಕೊಬೋದು. ನೀವು ಗಾಡಿಯಲ್ಲಿ ಹೋಗ್ತಾ ಇರಬೇಕು, ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ಏನಾದರೂ ಚಾರ್ಜ್ ಕಡಿಮೆ ಇತ್ತು ಅಂದರೆ, ಈಗ 20% 30% ಇದ್ದಾಗ ನಿಮ್ಮ ಮೊಬೈಲ್ನಲ್ಲಿ ಚಾರ್ಜ್ ಕಡಿಮೆ ಇದೆ, ಬಟ್ ನೀವು ಇನ್ನೂ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂತ ಇರ್ತೀರಾ, ಬಟ್ ಮೊಬೈಲ್ನಲ್ಲಿ ಚಾರ್ಜ್ ಇರಲ್ಲ ಆಯಿತಾ. ಈ ರೀತಿಯಾಗಿ ತುಂಬ ಜನ ಫೇಸ್ ಮಾಡಿರ್ತೀರಾ.
ಸೊ ಅದನ್ನ ಓವರ್ಕಮ್ ಮಾಡುತ್ತೆ ಈ ಒಂದು ಪೌಚ್ ಆಯಿತಾ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ನೀವು ಮೊಬೈಲ್ನೂ ಕೂಡ ಇಟ್ಕೊಬೋದು ಮತ್ತು ಪವರ್ ಬ್ಯಾಂಕ್ನು ಕೂಡ ಇದರಲ್ಲಿ ಇಟ್ಕೊಬೋದು ಆಯಿತಾ. 2 ಆಪ್ಷನ್ ಇದೆ, ನಾನು ತೋರಿಸ್ತೀನಿ ನೋಡಿ. ಸೊ ಜಿಪ್ ಓಪನ್ ಮಾಡಿ ನೋಡಿ, ಇದರಲ್ಲಿ ನೋಡಿ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನೋಡಿ, ಸೊ ಇಲ್ಲಿ ಓಪನ್ ಇದೆಯಲ್ಲ, ಇಲ್ಲಿ ಕಾಣಿಸಿಲ್ಲ ಬೆಳಕಿನ. ಸೊ ಇಲ್ಲಿ ನೀವು ಮೊಬೈಲ್ ಇಟ್ಕೊಬೋದು, ಇದರೊಳಗಡೆ ನೀವು ಮೊಬೈಲ್ ಇಟ್ಕೊಬೋದು. ಮತ್ತು ಅದೇ ಥರ ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಕೂಡ ಓಪನ್ ಇದೆ ನೋಡಿ. ಸೊ ಇಲ್ಲಿ ನೀವು ಪವರ್ ಬ್ಯಾಂಕ್ ಇಟ್ಕೊಬೋದು ಆಯಿತಾ. ಪವರ್ ಬ್ಯಾಂಕ್ ಇಟ್ಕೊಂಡು ಮತ್ತೇನಪ್ಪ ಅಂದರೆ ಇಲ್ಲಿ ನಿಮಗೆ ಹೋಲ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಏನಪ್ಪ ಅಂದರೆ ನೀವು ಚಾರ್ಜರ್ ಒಂದು ಪವರ್ ಕೇಬಲ್ ಇರುತ್ತಲ್ಲ, USB ಕೇಬಲ್ನ ನೀವು ಕನೆಕ್ಟ್ ಮಾಡ್ಕೊಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಅಥವಾ ನೀವು ಕನೆಕ್ಟ್ ಮಾಡ್ಕೊಬೋದು ಆಯಿತಾ. ನೋಡಿ ನಾನು ಇವಾಗ ನನ್ನ ಹತ್ರ ಒಂದು ಪವರ್ ಬ್ಯಾಂಕ್ ಇದೆ, ಆ ಪವರ್ ಬ್ಯಾಂಕ್ನ ಇಟ್ಬಿಟ್ಟು ತೋರಿಸ್ತೀನಿ ಇಲ್ಲಿ. ಸೊ ನೀವು ಪೋರ್ಟ್ ಇರೋದನ್ನ ಈ ಥರ ಈ ಪೋರ್ಟ್ ಇದೆಯಲ್ಲ, ಪೋರ್ಟ್ ಟಾಪ್ ಸೈಡ್ ಬರೋ ಥರ ಹಾಕಿದ್ದೀನ ಹಿಂಗೆ ಫಿಕ್ಸ್ ಮಾಡಿ, ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿ ಈ ಥರ ಆಯಿತಾ. ಬ್ಯಾಕ್ ಸೈಡ್ ಇದು ಫ್ರಂಟು, ಇದು ಬ್ಯಾಕು. ಸೊ ಬ್ಯಾಕ್ ಸೈಡಲ್ಲಿ ನಾನು ಪವರ್ ಬ್ಯಾಂಕ್ ಇಡ್ತಾಯಿದ್ದೀನಿ. ಸೊ ಪವರ್ ಬ್ಯಾಂಕ್ ಇಟ್ಬಿಟ್ಟು ಇಲ್ಲಿಂದ ನೀವು ಕೇಬಲ್ನ ತೊಗೊಂಡು, ಸೊ ಇದ್ರೊಳಗಡೆ ನೀವು ಕೇಬಲ್ ಹಾಕಿ ಇಲ್ಲಿಂದ ತೆಗಿಬೋದು ಆಯಿತಾ. ನನ್ನ ಹತ್ರ ಒಂದು ಕೇಬಲ್ ಇದೆಯಲ್ಲ, USB ಕೇಬಲ್ ಇಟ್ಕೊಂಡ್ರೆ ಸಾಕು. ಈ USB ಕೇಬಲ್ನ ನೀಟಾಗಿ ನೀವು ಫೋಲ್ಡ್ ಮಾಡಿಬಿಟ್ಟು ಆಯಿತಾ, ನೀಟಾಗಿ ಫೋಲ್ಡ್ ಮಾಡಿ, ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇದು ನೀಟಾಗಿ ಫೋಲ್ಡ್ ಮಾಡಿ ಬಿದ್ದೋಗೋ ಚಾನ್ಸಸ್ಗಳಿರುತ್ತೆ. ಹುಷಾರಾಗಿ ಮಾಡಿ. ಹಿಂಗೆ ಕನೆಕ್ಟ್ ಮಾಡಬೇಕು. ಸೊ ಈ ಥರ ಹಾಕಿ ಹಿಂಗೆ ಕನೆಕ್ಟ್ ಮಾಡಿದ್ರೆ ಈ ಥರ ಹಾಕ್ಬಿಟ್ಟು ಹಿಂಗೆ ಕನೆಕ್ಟ್ ಮಾಡಿ. ಸೊ ನೀವು ಕೇಬಲ್ನೆಲ್ಲ ಸುತ್ತಿಬಿಟ್ಟು ಇದರೊಳಗೆ ಹಾಕ್ಬೋದು ಆಯಿತಾ. ಕೇಬಲ್ನ ಇದರ ಸುತ್ತಿಬಿಟ್ಟು ಇದರೊಳಗೆ ಹಾಕ್ಬಿಟ್ಟು ಸೊ ನೀವು ಇದರಿಂದ ಇಲ್ಲೊಂದು ಪೋರ್ಟ್ ಕೊಟ್ಟಿದ್ದೀರ ಅಂತ ಹೇಳಿದ್ನಲ್ಲ, ಪೋರ್ಟ್ ಒಳಗೆ ಹಾಸಿಂದ ತೆಗೀರಿ. ಹಾಕ್ಬಿಟ್ಟು ಇದ್ರ ಜಿಪ್ ಹಾಕ್ತಾಯಿದ್ದೀನಿ. ಜಿಪ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಪವರ್ ಕೇಬಲ್ ಇದೆ. ಸೊ ಪವರ್ ಬ್ಯಾಂಕ್ ಆಯಿತಾ. ಸೊ ನೋಡಿ ಬ್ಯಾಕ್ ಸೈಡ್ ನಾನು ಏನಿಟ್ಟಿದ್ದೀನಿ, ಪವರ್ ಬ್ಯಾಂಕ್ ಇಟ್ಟಿದ್ದೀನಿ. ಇಲ್ಲಿ ನಾನು ಮೊಬೈಲ್ ಹಾಕಿದ್ರೆ ಸೊ ಆರಾಮಾಗಿ ನಾನು ಇಲ್ಲಿಂದ ತೊಗೊಂಡು ಈ ಕೇಬಲ್ನ ತೊಗೊಂಡು ಇಲ್ಲಿಂದ ಇದರೊಳಗೆ ಹಾಕಿ ಸೇರಿಸಿ, ಸೊ ಐ ಕ್ಯಾನ್ ಕನೆಕ್ಟ್ ಈಸಿಯಾಗಿ ನೋಡಿ. ಬಂತ ಮೇಲ್ಗಡೆ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೋದು ಅಷ್ಟೇ, ಸಿಂಪಲ್. ಸೊ ಈ ರೀತಿಯಾಗಿ ನೀವು ಚಾರ್ಜಿಗೆ ಹಾಕ್ಕೊಬೋದು. ಸೊ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ನಾನು ವೀಕ್ಲಿ ಮಂತ್ಲಿ ಒನ್ಸ್ ನಾನು ಗಾಡಿ ಹೊರಗಡೆ ತೆಗಿತೀನಿ, ಅದು 2 ವೀಲರ್ಸ್ನ ಸೊ ಟ್ರಿಪ್ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಡೈರೆಕ್ಟ್ ಈ ಒಂದು ಪೋಸ್ಟ್ನ ತೊಗೊಳ್ಳಿ. ಸೊ ನಿಮಗೆ ವಾಟರ್ ಪ್ರೊಟೆಕ್ಷನ್ ಇರುತ್ತೆ, ಮತ್ತು ಸೊ ಮೊಬೈಲು ಸೇಫ್ ಆಗಿರುತ್ತೆ. ಮತ್ತು ನೀವು ಇದನ್ನು ಅಂದರೆ ತೆಗಿಯೋದ್ರಿಂದ ಏನಾಗುತ್ತೆ, ನೀವು ಗಾಡಿನಲ್ಲೇ ಬಿಟ್ಟರೆ ಮಳೆ ಗಾಳಿ ಬಿಸಿಲಿ ಅದು ಪ್ರೊಟೆಕ್ಷನ್ ಅಥವಾ ಹ್ಯಾಂಡ್ಲರು ಕಲರ್ ಶೇಡ್ ಆಗ್ಬೋದು, ಅಥವಾ ಅದು ಹಾಳಾಗ್ಬೋದು, ಇನ್ನೇನೋ ಡ್ಯಾಮೇಜ್ ಆಗ್ಬೋದು, ಅಥವಾ ಗಾಡಿ ಬಿಡೋದು ಅದನ್ನು ಕೂಡ ಮುಕ್ಕೊಳ್ಳೋದು, ಅದು ಕೂಡ ಲಾಸ್ ಆಗುತ್ತೆ, ಡಬಲ್ ಲಾಸ್ ಆಗುತ್ತೆ. ಸೊ ಅದ್ರ ಬದಲು ಈ ಥರ ತೊಗೊಂಡ್ರೆ ನೀವು ಬಿಚ್ಚಿಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೇಫ್ ಆಗಿದೆ, ಮನೇಲಿ ಇರುತ್ತೆ. ಸೊ ನಿಮ್ಗೆ ಯಾವ ಬೇಕಾವ ಮಾತ್ರ ಯೂಸ್ ಮಾಡ್ಕೊಬೋದು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರೆಲ್ಲ ಮೊಬೈಲ್ ಹ್ಯಾಂಡ್ಲರ್ನ ಸರ್ಚ್ ಮಾಡ್ತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಅವ್ರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.